ಇಂದು ದೇಶಾದ್ಯಂತ ಔಷಧಿ ಅಂಗಡಿಗಳು ಬಂದ್ ಆಗಿರುತ್ತವೆ. ಔಷಧಿ ಮಾಲೀಕರ ಸಂಘದ ಮುಷ್ಕರ ಹಿನ್ನೆಲೆ ಮೆಡಿಕಲ್ಸ್ ಬಂದ್. ಇಂದು ದೇಶಾದ್ಯಂತ ಔಷಧಿ ಅಂಗಡಿಗಳು ಬಂದ್. ಔಷಧಿ ಮಾಲೀಕರ ಸಂಘದ ಮುಷ್ಕರ ಹಿನ್ನೆಲೆ ಮೆಡಿಕಲ್ ಶಾಪ್ಗಳು ಬಂದ್ ಆಗಿರಲಿವೆ. ರಾಜ್ಯದಲ್ಲೂ ಮುಷ್ಕರಕ್ಕೆ ಬೆಂಬಲ ನೀಡಿರುವ ಮೆಡಿಕಲ್ಸ್ ಮಾಲೀಕರು ಇಂದು ದೇಶಾದ್ಯಂತ ಔಷಧಿ ಅಂಗಡಿಗಳು ಬಂದ್ ಆಗಲಿವೆ. ಔಷಧಿ ಮಾಲೀಕರ ಸಂಘದ ಮುಷ್ಕರದ ಹಿನ್ನೆಲೆಯಲ್ಲಿ ಬಂದ್ ಆಗಲಿವೆ. ರಾಜ್ಯದಲ್ಲೂ ಕೂಡ ಮುಷ್ಕರಕ್ಕೆ ಮೆಡಿಕಲ್ ಶಾಪ್ ಓನರ್ಗಳು ಬೆಂಬಲವನ್ನ ಸೂಚಿಸಿದ್ದಾರೆ. ಏನು ಆನ್ಲೈನ್ನಲ್ಲಿ ಔಷಧಗಳ ಮಾರಾಟಕ್ಕೆ ಪರ್ಮಿಷನ್ ಕೊಡಬಾರದು ಅನ್ನೋದಾಗಿ ಮೆಡಿಕಲ್ಸ್ ಮಾಲೀಕರು ಈ ಬಂದ್ಗೆ ಕರೆಯನ್ನ ನೀಡಿದ್ರು. ಈಗ ಬಂದ್ಗೆ ಬೆಂಬಲವನ್ನ ರಾಜ್ಯದಲ್ಲೂ ಕೂಡ ಸೂಚಿಸಲಾಗಿದೆ. ಆಸ್ಪತ್ರೆಯಲ್ಲಿರುವ ಮೆಡಿಕಲ್ ಶಾಪ್ಗಳು ಯಥಾಸ್ಥಿತಿಯಲ್ಲಿ ನಡೆಯಲಿವೆ. ಯಾಕಂದ್ರೆ ರೋಗಿಗಳಿಗೆ ತೊಂದರೆ ಆಗಬಾರದು ಅನ್ನೋ ಒಂದು ಕಾರಣಕ್ಕೆ ಆಸ್ಪತ್ರೆಗಳಲ್ಲಿರುವಂತಹ ಮೆಡಿಕಲ್ ಶಾಪ್ಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗೋದಿಲ್ಲ. ಬಟ್ ರಾಜ್ಯದಲ್ಲಿ ಕೆಲವು ಮೆಡಿಕಲ್ ಶಾಪ್ಗಳು ಬಂದ್ ಆಗಿರಬಹುದು. ಏನಾದರೂ ತಗೋಬೇಕು, ಔಷಧ ಬೇಕು ಅಂತ ನೀವು ಇವತ್ತು ಮೆಡಿಕಲ್ ಶಾಪಿಗೆ ಹೋಗಬೇಕು ಅಂತ ಇದ್ರೆ ಸ್ವಲ್ಪ ಎಚ್ಚರವಾಗಿರಿ. ಆನ್ಲೈನ್ನಲ್ಲಿ ಔಷಧ ಮಾರಾಟ ಬೇಡ ಅನ್ನೋದಾಗಿ ಈ ಮುಷ್ಕರಕ್ಕೆ ಕರೆ ನೀಡಿದ್ರು ಮೆಡಿಕಲ್ ಶಾಪ್ ಮಾಲೀಕರು. ಈಗ ಇದಕ್ಕೆ ಒಪ್ಕೊಂಡಿದ್ದಾರೆ. ಔಷಧಿ ಮಾಲೀಕರ ಸಂಘದ ಮುಷ್ಕರ ಇದಾಗಿದ್ದು ನೈತಿಕವಾದ ಬೆಂಬಲವನ್ನ ಕೂಡ ಕೆಲವರು ಸೂಚಿಸಿದ್ದಾರೆ. ಏನೋ ಬಂದ್ ಮಾಡಿಯೂ ಕೂಡ ಬಂದ್ಗೆ ಬೆಂಬಲವನ್ನ ಕೂಡ ಸೂಚಿಸ್ತಾ ಇದ್ದಾರೆ. ಆನ್ಲೈನ್ನಲ್ಲಿ ಮೆಡಿಕಲ್ಸ್ ಮಾರಾಟಕ್ಕೆ ಮಾಲೀಕರ ವಿರೋಧ. ಕರೋನಾ ವೇಳೆ ಆನ್ಲೈನ್ನಲ್ಲಿ ಮಾರಾಟಕ್ಕೆ ಅವಕಾಶವನ್ನ ಕೊಡಲಾಗಿತ್ತು. ಆನ್ಲೈನ್ನಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಮೆಡಿಕಲ್ ಶಾಪ್ ವ್ಯಾಪಾರಕ್ಕೆ ಹೊಡೆತ ಬಿದ್ದಿದೆ. ಆನ್ಲೈನ್ ಮಾರಾಟ ಆದೇಶವನ್ನ ವಾಪಸ್ ಪಡೆಯಲು ಮಾಲೀಕರು ಆಗ್ರಹಿಸಿದ್ದಾರೆ. ಮೆಡಿಕಲ್ ಶಾಪ್ ಬಂದ್ ವಿಚಾರದಲ್ಲೂ ಮಾಲೀಕರ ಭಿನ್ನಮತ. ಮೆಡಿಕಲ್ ಶಾಪ್ ಮಾಲೀಕರ ಎರಡು ಸಂಘಟನೆಗಳ ನಡುವೆ ತಿಕ್ಕಾಟ ಆಗ್ತಾ ಇದೆ. ಈ ವಿಚಾರವಾಗಿ ಒಂದು ಬಣ ಬಂದ್ಗೆ ಬೆಂಬಲ ಕೊಟ್ಟಿದ್ರೆ ಮತ್ತೊಂದು ಬಣ ನೈತಿಕ ಬೆಂಬಲವನ್ನ ಘೋಷಿಸಿದೆ. ಕೆಸಿಡಿಎ ಬಣದಿಂದ ಬೆಂಬಲ, ಕೆಪಿಆರ್ಡಿಒ ಬಣದಿಂದ ನೈತಿಕ ಬೆಂಬಲ. ರಾಜ್ಯದಲ್ಲೂ ಹಲವೆಡೆ ಮೆಡಿಕಲ್ ಶಾಪ್ಗಳು ಬಂದ್ ಆಗಿರುತ್ತೆ. ಹಾಗೆ ಕೆಲವೆಡೆ ಓಪನ್ ಇರುತ್ತೆ. ಯಾಕಂದ್ರೆ ನೈತಿಕ ಬೆಂಬಲವನ್ನ ಸೂಚಿಸಿದ್ದಾರೆ. ಸೊ ದೃಶ್ಯದಲ್ಲಿ ನಾವು ಗ್ರಾಫಿಕ್ ಪ್ಲೇಟ್ಗಳನ್ನ ನೋಡ್ತಾ ಇದ್ದೀವಿ. ಪ್ರಕರಣ ಏನು? ಈ ಫಾರ್ಮಾಗಳನ್ನ ನಾವು ಬಂದ್ ಮಾಡಬೇಕು. ಅತಿಯಾದ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ. GSR 220 ಈ GSR 817 ಹಿಂಪಡಿಬೇಕು. ಅಕ್ರಮ ಈ ಫಾರ್ಮಸಿಗಳನ್ನ ಬಂದ್ ಮಾಡಬೇಕು. ಅತಿಯಾದ ಡಿಸ್ಕೌಂಟ್ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ಈಗ ಆನ್ಲೈನ್ ಶಾಪ್ಗಳು ಅತಿಯಾಗಿ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ರೆ ಮೆಡಿಕಲ್ ಶಾಪ್ಗೆ ಯಾರು ಕೂಡ ಬರೋದಿಲ್ಲ. ಆಫ್ಲೈನ್ ಮಾರ್ಕೆಟ್ಗೆ ಹೊಡೆತ ಬೀಳ್ತಾ ಇದೆ. ಸಣ್ಣ ಔಷಧಿ ವ್ಯಾಪಾರಿಗಳನ್ನ ನೀವು ರಕ್ಷಿಸಬೇಕು. ನಮಗೆ ಹೊಡೆತ ಬೀಳ್ತಾ ಇದೆ ಈ ಒಂದು ಆನ್ಲೈನ್ ವ್ಯಾಪಾರದಿಂದ. ಕರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಇತ್ತು, ಎಲ್ಲೂ ಕೂಡ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ಆನ್ಲೈನ್ ಮೆಡಿಕಲ್ ಶಾಪ್ಗಳಿಗೆ ಪರ್ಮಿಷನ್ ಅನ್ನ ನೀಡಲಾಗಿತ್ತು. ಬಟ್ ಅದು ಈಗಲೂ ಕೂಡ ರನ್ ಆಗ್ತಾ ಇದೆ. ಇದರಿಂದ ಸಣ್ಣ ಮೆಡಿಕಲ್ ಶಾಪ್ ಓನರ್ಗಳಿಗೆ ಹೊಡೆತ ಬೀಳ್ತಾ ಇದೆ, ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ. ಹಾಗೆ ಅಕ್ರಮವಾದ ಒಂದು ಈ ಫಾರ್ಮಸಿಗಳನ್ನ ನೀವು ನಿಲ್ಲಿಸಬೇಕು, ಬಂದ್ ಆಗಬೇಕು. ಅತಿಯಾದ ಡಿಸ್ಕೌಂಟ್ಗಳನ್ನ ಕೊಡ್ತಾ ಇದ್ದಾರೆ. ಅತಿಯಾದ ಡಿಸ್ಕೌಂಟ್ ವಿರುದ್ಧವೂ ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದು ಬೇಡಿಕೆಯಾಗಿದೆ ಔಷಧಿ ಅಂಗಡಿ ಮಾಲೀಕರದ್ದು. ಈಗ ಈ ಬಂದ್ಗೂ ಕೂಡ ಎರಡು ಸಂಘಗಳ ನಡುವೆ ಒಡಕು ಮೂಡಿದೆ. ಒಂದು ಸಂಘ ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ, ಮತ್ತೊಂದು ಸಂಘದಿಂದ ನೈತಿಕ ಬೆಂಬಲವನ್ನ ನೀಡ್ತಾ ಇರೋದು. ಇನ್ನು ರೋಗಿ ಫಾರ್ಮಸಿಸ್ಟ್ ನಡುವೆ ನೇರ ಸಂಪರ್ಕದ ಕೊರತೆ ಆಗ್ತಾ ಇದೆ. ಅತಿಯಾದ ಡಿಸ್ಕೌಂಟ್ ನೀತಿಯಿಂದಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಭಾರೀ ರಿಯಾಯಿತಿಯಿಂದ ಸಣ್ಣ ವ್ಯಾಪಾರಿಗಳಿಗೆ ಅಪಾಯ ಆಗ್ತಾ ಇದೆ. ಈಗ ಮುಂಚೆ ಹೇಗಿತ್ತು? ಮೆಡಿಕಲ್ ಶಾಪ್ಗಳಿಗೆ ಹೋಗ್ತಾ ಇದ್ರು ಜನರು. ಅಲ್ಲಿ ಹೋಗಿ ಏನು ಪ್ರಾಬ್ಲಮ್ ಇದೆ, ಅದಕ್ಕೆ ಯಾವ ರೀತಿಯ ಮೆಡಿಸಿನ್ಸ್ಗಳು ಸೂಕ್ತ ಅನ್ನೋದನ್ನ ಮೆಡಿಕಲ್ ಶಾಪ್ನವರು ಸಜೆಸ್ಟ್ ಮಾಡ್ತಿದ್ವು. ಅಥವಾ ಕ್ಲಿನಿಕ್ಗಳಿರ್ತಿತ್ತು, ಕ್ಲಿನಿಕ್ ಪಕ್ಕನೇ ಮೆಡಿಕಲ್ ಶಾಪ್ಗಳಿರ್ತಿದ್ವು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇದ್ರು. ಸೊ ಡೈರೆಕ್ಟಾಗಿ ಮೆಡಿಕಲ್ ಶಾಪ್ಸಿಗೆ ಹೋಗಿ ಆ ಪ್ರಿಸ್ಕ್ರಿಪ್ಷನ್ ತೋರಿಸಿ ಮೆಡಿಸಿನ್ಗಳನ್ನು ತಗೊಳ್ಳಾಗ್ತಿತ್ತು. ಬಟ್ ಈಗ ಹಾಗಲ್ಲ. ಆನ್ಲೈನ್ ಮಾರುಕಟ್ಟೆ ಈ ಫಾರ್ಮಸಿಗಳಿಂದ ಜನರು ನೇರವಾಗಿ ಅಲ್ಲೇ ಆರ್ಡರ್ ಮಾಡ್ತಾ ಇದ್ದಾರೆ. ಹಾಗೆ ಈ ಫಾರ್ಮಸಿಗಳು ಹೆಚ್ಚಿನ ಡಿಸ್ಕೌಂಟ್ ಅನ್ನ ಕೊಡ್ತಾ ಇರೋದ್ರಿಂದ ಮೆಡಿಕಲ್ ಶಾಪ್ ಓನರ್ಸಿಗೆ, ಸಣ್ಣ ಮೆಡಿಕಲ್ ಶಾಪ್ ಓನರ್ಸಿಗೆ ಇಲ್ಲಿ
ನಷ್ಟವಾಗ್ತಾ ಇರೋದು. ಈಗ ಎಷ್ಟೋ ದೊಡ್ಡ ದೊಡ್ಡ ಮೆಡಿಕಲ್ ಮಳಿಗೆಗಳು ಈ ಫಾರ್ಮಸಿಗಳ ಜೊತೆ ಟೈಅಪ್ ಆಗಿರುತ್ತವೆ, ಅಥವಾ ಅವರದ್ದೇ ಒಂದು ಈ ಫಾರ್ಮಸಿ ವೆಬ್ಸೈಟ್ ಕೂಡ ಇರುತ್ತೆ. ಬಟ್ ಸಣ್ಣ ಔಷಧಿ ಅಂಗಡಿಗಳು ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಆನ್ಲೈನಲ್ಲಿ ಕೊಡೋದ್ರಿಂದಲೂ ಕೂಡ ಈಗ ಕೆಲವೊಮ್ಮೆ ಏನಾಗುತ್ತೆ, ಆನ್ಲೈನ್ ಈ ಫಾರ್ಮಸಿಗಳಲ್ಲಿ ಪ್ರಿಸ್ಕ್ರಿಪ್ಷನ್ನ ಅಪ್ಲೋಡ್ ಮಾಡಬೇಕಾಗತ್ತೆ, ಡಾಕ್ಟರ್ ಕನ್ಸಲ್ಟೇಷನ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಆ್ಯಪ್ ಮುಖಾಂತರ ಏನೋ ಒಂದು ಟ್ಯಾಬ್ಲೆಟೋ ಅಥವಾ ಔಷಧವನ್ನು ಬುಕ್ ಮಾಡ್ಲಿಕ್ಕೆ ಮುಂದಾಗ್ತೀವಿ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಿಮ್ಮ ಹತ್ರ ಪ್ರಿಸ್ಕ್ರಿಪ್ಷನ್ ಇರಲ್ಲ. ಆ್ಯಪ್ ಆ್ಯಕ್ಚುಲಿ ಪ್ರಿಸ್ಕ್ರಿಪ್ಷನ್ ಅಪ್ಲೋಡಿಗೆ ಕೇಳುತ್ತೆ, ಬಟ್ ಸ್ಟಿಲ್ ಡಾಕ್ಟರ್ ಕರೆ ಮಾಡಿ ನಿಮ್ಮ ಹತ್ರ ಮಾತಾಡಿದ್ರು ಕೂಡ ಏನಾದರೂ ಹೇಳಿ ಪ್ರಿಸ್ಕ್ರಿಪ್ಷನ್ ಮುಖಾಂತರ ಮೆಡಿಸಿನ್ ಅನ್ನು ತಗೋಬಹುದಾಗಿದೆ. ಸೊ ಇದರಿಂದ ಹೊಡೆತ ಬೀಳುತ್ತೆ, ಇದರಿಂದ ಜನರಿಗೂ ಕೂಡ ತೊಂದರೆ ಆಗತ್ತೆ ಅನ್ನೋದು ಮೆಡಿಕಲ್ ಸಂಘಟನೆಗಳ ಒಂದು ಮಾತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.